ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ಬೇಬಿ ಫುಡ್ ಮಾಡ್ತಾ ಇದ್ದೀನಿ. 4 ತಿಂಗಳಿಂದ 2 ವರ್ಷದ ಮಕ್ಕಳಿಗೆ ರಾಗಿ ಸರಿ ಮಾಡೋಣ. ಮನೆಯಲ್ಲಿ ಪ್ರಿಪೇರ್ ಮಾಡಿರೋವಂಥ ಹೆಲ್ದಿ ಆರ್ಗ್ಯಾನಿಕ್ ರಾಗಿ ಸರಿ ಇದು. ತುಂಬ ಟ್ರೆಡಿಷ್ನಲ್ ವೇನಲ್ಲಿ ಎಲ್ಲ ಐಟಮ್ಸ್ನು ಚೆನ್ನಾಗಿ ಹುರಿದು ಮಾಡಿರೋವಂಥ ರಾಗಿ ಸರಿ. ರಾಗಿ ಸರಿನ ನೀವು 4 ತಿಂಗಳು ತುಂಬಿರೋ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ಬೋದು, ಅಂದರೆ 5ನೇ ತಿಂಗಳು ನಡೆಯುವಾಗ. ಡಾಕ್ಟರ್ ಪ್ರಕಾರ 6 ತಿಂಗಳು ತುಂಬಿದಾದ್ಮೇಲೆ ಸಾಲಿಡ್ ಫುಡ್ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಏನಾದರೂ ತಾಯಿ ಎದೆ ಹಾಲು ಕಡಿಮೆ ಇದೆ ಅಂದರೆ ನೀವು 5 ತಿಂಗಳಿಂದ ಶುರು ಮಾಡ್ಬೋದು. ಆದರೆ 5 ತಿಂಗಳಲ್ಲಿ ಶುರು ಮಾಡಿದಾಗ ಇಷ್ಟೆಲ್ಲ ಐಟಮ್ಸು ಹಾಕೋದು ಬೇಡ. ಇದರಲ್ಲಿ ನಾನು ಇವತ್ತು ಮಾಡ್ತಾ ಇರೋ ರಾಗಿ ಸರಿನಲ್ಲಿ ಟೋಟಲ್ 21 ಐಟಮ್ಸ್ ಇದೆ. 21 ಐಟಮ್ಸ್ ಇದೆ ಈ ರಾಗಿ ಸರಿನಲ್ಲಿ. ನೀವು ಫಸ್ಟು 5-6 ತಿಂಗಳ ಮಕ್ಕಳಿಗೆ ರಾಗಿ ಸರಿ ಮಾಡುವಾಗ ಕೆಲವೇ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ. ಮೇನ್ ರಾಗಿ 1 kg ರಾಗಿ ತೊಗೊಂಡ್ರೆ ಒಂದು 50 ಗ್ರಾಮ್ ಅಕ್ಕಿ ಮತ್ತು 50 ಗ್ರಾಮ್ ಗೋಧಿ, ಅದ್ರ ಜೊತೆಗೆ ಬೇಳೆ, ಮಸೂರ್ ದಾಲ್ ಅಂತ ಬರುತ್ತೆ, ಮೈಸೂರು ಬೇಳೆ, ಅದು ಒಂದು 50 ಗ್ರಾಮ್, ಹೆಸರು ಕಾಳು 50 ಗ್ರಾಮ್, ಜೀರಿಗೆ ಒಂದು 20 ಗ್ರಾಮ್, ಮೆಣಸು ಒಂದು 5-6, ಜೊತೆಗೆ ಮೆಂತ್ಯ ಒಂದು ಅರ್ಧ ಸ್ಪೂನು. ಸೊ ಇಷ್ಟೇ ಐಟಮ್ಸ್ ಹಾಕ್ಬಿಟ್ಟು ನೀವು ಫಸ್ಟು ಸ್ಟಾರ್ಟಿಂಗ್ ಕೊಡ್ತೀರಲ್ವ 5ರಿಂದ 6 ತಿಂಗಳ ಮಕ್ಕಳಿಗೆ, ಆಗ ಸರಿ ಮಾಡ್ಕೋಬೋದು. ಅದಾದಮೇಲೆ 6 ತುಂಬಿದ್ದಾದಮೇಲೆ ನೀವು ಈಗ ತೋರಿಸ್ತಾ ಇರೋ ಎಲ್ಲ ಐಟಮ್ಸ್ನೂ ಕೂಡ ಕೊಡ್ಬೋದು. ಮತ್ತು ಇದರಲ್ಲಿ ಡ್ರೈ ಫ್ರೂಟ್ಸ್ ಇದೆ, ಬಾದಾಮಿ, ಗೋಡಂಬಿ, ಪಿಸ್ತಾ. ಈ 3 ಕೂಡ 7 ತಿಂಗಳು ತುಂಬಿರೋ ಅಂಥ ಮಕ್ಕಳಿಗೆ ಬಳಸಿ. 7 ತಿಂಗಳು ತುಂಬಿದ್ದಾದಮೇಲೆ ನೀವು ಡ್ರೈ ಫ್ರೂಟ್ಸ್ನ ಕೊಡ್ಬೋದು. 7 ತಿಂಗಳಿಗಿಂತ ಕಡಿಮೆ ಇರೋ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಬೇಡ. ಅಷ್ಟು ಕಡಿಮೆ ಮಕ್ಕಳಿಗೆ ಡೈಜೆಷನ್ ಇನ್ನೂ ಇಂಪ್ರೂವ್ ಆಗಿರೋದಿಲ್ಲ. ಸೊ ಡ್ರೈ ಫ್ರೂಟ್ಸ್ ಆಗಬೇಡ. 7 ತಿಂಗಳ ನಂತರ ಕೊಡಿ, ಪರವಾಗಿಲ್ಲ. ಈಗ ಟೋಟಲು 21 ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 2 kg ರಾಗಿ, ಅರ್ಧ kg ಗೋಧಿ, ಅರ್ಧ kg ಕೆಂಪಕ್ಕಿ. ನಿಮಗೆ ಕೆಂಪಕ್ಕಿ ಸಿಗಲಿಲ್ಲ ಅಂದರೆ ನಾರ್ಮಲ್ ರೇಷನ್ ರೈಸ್ ಇದೆ ಅಂತ ಅದನ್ನೇ ಯೂಸ್ ಮಾಡ್ಬೋದು. ನಾರ್ಮಲ್ ರೇಷನ್ ರೈಸ್ ಕೂಡ ಯೂಸ್ ಮಾಡ್ಬೋದು. ಉದ್ದಿನಬೇಳೆ 100 ಗ್ರಾಮ್, ಮೈಸೂರು ಬೇಳೆ 100 ಗ್ರಾಮ್, ಹೆಸರು ಕಾಳು 100 ಗ್ರಾಮ್, ಹೆಸರು ಬೇಳೆ 100 ಗ್ರಾಮ್, ಕಡಲೆಬೇಳೆ 100 ಗ್ರಾಮ್, ತೊಗರಿಬೇಳೆ 100 ಗ್ರಾಮ್, ಸೋಯಾಬೀನ್ ಕಾಳು 100 ಗ್ರಾಮ್, ಹುರುಳಿಕಾಳು 100 ಗ್ರಾಮ್, ಕಡಲೆ ಪಪ್ಪು 100 ಗ್ರಾಮ್. ಇನ್ನು ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ಪಿಸ್ತಾ 3 ಕೂಡ 50 ಗ್ರಾಮ್ ಇದೆ. ಅಂದರೆ ಬಾದಾಮಿ 50 ಗ್ರಾಮ್, ಪಿಸ್ತಾ 50 ಗ್ರಾಮ್, ಗೋಡಂಬಿ 50 ಗ್ರಾಮ್. ಇದಾದಮೇಲೆ ಜೀರಿಗೆ 100 ಗ್ರಾಮ್, ಮೆಣಸು 50 ಗ್ರಾಮ್, ಮೆಂತ್ಯ 50 ಗ್ರಾಮ್, 1 ಜಾಕಾಯಿ ಮತ್ತು 2 ಇಂಚು ಬಜೆ. 1 kg ರಾಗಿಗೆ ಸರಿ ಮಾಡಬೇಕಾದ್ರೆ ಅರ್ಧ ಜಾಕಾಯಿ ತೊಗೊಳ್ಳಿ ಮತ್ತು 1 ಇಂಚು ಬಜೆ ತೊಗೊಳ್ಳಿ. 2 kgಗಾದರೆ 1 ಜಾಕಾಯಿ ಮತ್ತು 2 ಇಂಚು ಬಜೆ ಬೇಕಾಗತ್ತೆ. ಇನ್ನು ಏಲಕ್ಕಿ, ಇದು ಫ್ಲೇವರ್ಗೆ ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಸೊ ಟೋಟಲ್ ಆಗಿ 21 ಐಟಮ್ಸ್ ಯೂಸ್ ಮಾಡಿ ಇವತ್ತು ರಾಗಿ ಸರಿ ಮಾಡ್ತಾಯಿದ್ದೀನಿ. ರಾಗಿ ಸರಿ ಮಕ್ಕಳಿಗೆ ತುಂಬಾ ಹೆಲ್ದಿ ಫುಡ್. ಹಳೇ ಕಾಲದಿಂದನೂ ಕೂಡ ಮಾಡ್ಕೊಂಬರ್ತಾ ಇರೋವಂಥ ಒಂದು ಹೆಲ್ದಿ ವೆಯ್ಟ್ ಗೇನಿಂಗ್ ರೆಸಿಪಿ ಇದು. ಮಕ್ಕಳ ತೂಕ ಹೆಚ್ಚಾಗುತ್ತೆ, ಮಕ್ಕಳ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ರಾಗಿ ಸರಿನ ನೀವು 2 ವರ್ಷದ ಮಕ್ಕಳ ತನಕ ಕೂಡ ಕೊಡ್ಬೋದು. ರಾಗಿ ಸರಿನ ನೀವು ಹೊರ್ಗಡೆಯಿಂದ ಕೂಡ ತರ್ಬೋದು. ಆದರೆ ಹೊರ್ಗಡೆಯಿಂದ ತರೋದಕ್ಕಿಂತ ಮನೆಯಲ್ಲಿ ಮಾಡಿದರೆ ತುಂಬಾ ಕ್ಲೀನ್ ಆ್ಯಂಡ್ ಹೈಜೀನಿಕ್ ಆಗಿರುತ್ತೆ ಮತ್ತು ಹೆಲ್ದಿ ಆಗಿರುತ್ತೆ. ಹೊರ್ಗಡೆ ತೊಗೊಂಬಂದಿರೋಂಥ ಸೆರ್ಲಕ್ ಆಗಿರಲಿ ಅಥವಾ ರಾಗಿ ಪೌಡರ್ ಆಗಿರಲಿ, ಅವರು ಎಷ್ಟು ಹೈಜಿನಿಕ್ಕಾಗಿ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅವರು ವಾಶ್ ಮಾಡಿದಾರಾ, ಸರಿಯಾಗಿ ಕ್ಲೀನ್ ಮಾಡಿದಾರಾ, ಯಾವ ರಾಗಿ ತೊಗೊಂಡಿದ್ದಾರೆ ಮತ್ತು ಯಾವ ಬೇಳೆ ತೊಗೊಂಡಿದ್ದಾರೆ ನಮಗೆ ಗೊತ್ತಾಗೋದಿಲ್ಲ. ನಾವು ಈ ರೀತಿ ಮನೆಯಲ್ಲಿ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಒಂದು ಹೆಲ್ದಿ ಫುಡ್ ರೆಸಿಪಿನ ಕೊಡ್ಬೋದು.
ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಗನೆ ಕಪ್ಪಾಗುತ್ತೆ, ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಸಣ್ಣ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ನಾವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು. ಮೊದಲಿಗೆ ನಾನು ರಾಗಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕೆಂಪಾಗಿರುವಂಥ ರಾಗಿ ತೊಗೊಳ್ಳಿ. ಒಂದ್ಸರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ ಜಾಲಾಡಬೇಕು. ಒಂದು 3 ಸರಿ 4 ಸರಿ ಕೂಡ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳಿರಿ. ರಾಗಿನಲ್ಲಿ ಮಣ್ಣಿರುತ್ತೆ. ಅದಾದಮೇಲೆ ಬಿಸಿಲಲ್ಲಿ ಒಣಗಿಸ್ಬೋದು ಅಥವಾ ಫ್ಯಾನ್ ಗಾಳಿಗೆ ಮನೆಯಲ್ಲೇ ಒಣಗಿಸ್ಕೋಬೋದು. ಚೆನ್ನಾಗಿ ಡ್ರೈ ಆಗಬೇಕು. ಒಂದು ಹಾಫ್ ಡೇ ಆದರೂ ಒಣಗಿಸ್ಕೋಬೇಕು. ರಾಗಿನ ಚೆನ್ನಾಗಿ ಡ್ರೈ ಆದಮೇಲೆ ಈ ರೀತಿ ಫ್ರೈ ಮಾಡ್ಕೋಬೇಕು. ರಾಗಿ ಒಳ್ಳೆ ಘಮ ಬರೋ ಥರ ಒಂದೆರಡು ಕಾಳು ಬಾಯಲ್ಲಿ ಹಾಕ್ಕೊಂಡ್ರೆ ಕಟುಮ್ ಅನ್ಬೇಕು, ಆ ರೀತಿ ಇರಬೇಕು ರಾಗಿ. ಆಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ. ಈಗ ರಾಗಿ ಫ್ರೈ ಮಾಡಿದ್ದಾಗಿದೆ ನಂದು. ಈಗ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಕೂಡ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು 3 to 4 ಮಿನಿಟು ಫ್ರೈ ಮಾಡಬೇಕಾಗುತ್ತೆ. ಉದ್ದಿನಬೇಳೆ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಕೂಡ ಹುರ್ಕೋಬೇಕು. ಉದ್ದಿನಬೇಳೆ ಮಕ್ಕಳಲ್ಲಿ ವೆಯ್ಟ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಉದ್ದಿನಬೇಳೆ ಫ್ರೈ ಆಗಿದೆ. ಈಗ 4 ಏಲಕ್ಕಿ ತೊಗೊಳ್ತಾ ಇದ್ದೀನಿ. ಏಲಕ್ಕಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಸ್ವಲ್ಪ ಬೆಚ್ಚಗಾಗಲಿ ಅಂತ. 1 ನಿಮಿಷ ಫ್ರೈ ಮಾಡಿಬಿಟ್ಟು ತಗೊಳ್ಳಿ. ಈಗ ಮಸೂರ್ ದಾಲ್ ಅಂದರೆ ಮೈಸೂರು ಬೇಳೆ ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಕ್ಲೀನ್ ಮಾಡಿ, ವಾಶ್ ಮಾಡಿ ಮತ್ತು ಫ್ರೈ ಮಾಡಿ ಮಿಲ್ಗೆ ಹಾಕ್ಸಿ ಎಲ್ಲ ರೆಡಿ ಮಾಡಿಡೋಕ್ಕೆ ನಿಮಗೆ ಒಂದು ಪೂರ್ತಿ ದಿನ ಬೇಕಾಗುತ್ತೆ. ಆದರೆ ನೀವು ಒಂದಿನ ಕಷ್ಟಪಟ್ಟು ಇಷ್ಟೆಲ್ಲ ಕ್ಲೀನಾಗಿ ಮಾಡಿಟ್ಬಿಟ್ರೆ ನಿಮ್ಮ ಬೇಬಿಗೆ ಒಂದು ಹೆಲ್ತಿ ಫುಡ್ನ ನೀವು ರೆಡಿ ಮಾಡ್ಬೋದು. ಇದನ್ನು ನೀವು ಅಪ್ ಟು 5 ಮಂತ್ವರೆಗೆ ಸ್ಟೋರ್ ಮಾಡ್ಬೋದು. ಸೊ ಒಂದು ದಿನ ಕಷ್ಟಪಟ್ಟು ಮಾಡಿದರೆ ನೀವು 5 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ಹೆಸರು ಕಾಳು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಕೂಡ 3 ರಿಂದ 4 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ಎಲ್ಲ ಕಾಳುಗಳು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಮಿನಿಮಮ್ 3 to 4 ಮಿನಿಟ್ವರೆಗೂ ಫ್ರೈ ಮಾಡ್ಕೋಬೇಕು. ಕಾಳುಗಳನ್ನ ನೀವು ಸ್ವಲ್ಪನೇ ಅಂದರೆ ಜಸ್ಟ್ 1 ಮಿನಿಟ್ ಹುರಿದ್ಬಿಟ್ಟು ಹಾಗೆ ಹಾಕೊಂಬಿಡೋದು, ಅಥವಾ ಸರಿಯಾಗಿ ಫ್ರೈ ಆಗಿಲ್ಲ ಅಂದರೆ ಆ ಪೌಡರ್ನ ನೀವು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಮತ್ತು ಈ ಥರ ಕಾಳುಗಳನ್ನ ಸರಿಯಾಗಿ ಹುರಿದಿಲ್ಲ ಅಂದರೆ ಮಕ್ಕಳಿಗೂ ಕೂಡ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಾಳುಗಳನ್ನ ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ಕಾಳುಗಳನ್ನ ಮೊಳಕೆ ಬರೆಸಿ ಕೂಡ ರಾಗಿ ಸರಿ ಮಾಡ್ತಾರೆ. ಆದರೆ ಕೆಲವು ಮಕ್ಕಳಿಗೆ ಈ ರೀತಿ ಮೊಳಕೆ ಕಟ್ಟಿರೋವಂಥ ಕಾಳಿಂದ ಮಾಡಿರೋ ರಾಗಿ ಸರಿ ಕೊಟ್ಟರೆ ಕೋಲ್ಡ್ ಆಗುತ್ತೆ. ಹಾಗಾಗಿ ಮೊಳಕೆ ಕಟ್ಟದೇ ಹೀಗೆ ಮಾಡಿಕೊಟ್ರೆ ಎಲ್ಲ ಬೇಬೀಸ್ಗೂ ಕೂಡ ಸೂಟೇಬಲ್. ಈಗ ಹುರುಳಿಕಾಳು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ 3 to 4 ಮಿನಿಟ್ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆದಮೇಲೆ ಇದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಆಗ ನೀವು ತೆಗೆದಿಟ್ಕೊಳ್ಳಿ. ಯಾವುದೇ ಫುಡ್ನ ನೀವು ಬೇಬಿಗೆ ಫಸ್ಟು ಸಾಲಿಡ್ ಫುಡ್ ಕೊಟ್ಟಾಗ ಮಕ್ಕಳಿಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಮತ್ತು ಕ್ವಾಂಟಿಟಿ ಯಾವಾಗಲೂ ಕೂಡ ಸ್ಟಾರ್ಟಿಂಗಲ್ಲಿ ಕಡಿಮೆನೇ ಕೊಡಿ. ನೀವೀಗ 5 ತಿಂಗಳಲ್ಲಿ ಮಗುಗೆ ರಾಗಿ ಸರಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಜಸ್ಟ್ 1 ಸ್ಪೂನಿಂದ ಸ್ಟಾರ್ಟ್ ಮಾಡಿ. ಫಸ್ಟೇ 1 ಸ್ಪೂನ್ ರಾಗಿ ಸರಿ ಕೊಡಿ. ಆ್ಯಂಡ್ ಅದು ಲಿಕ್ವಿಡ್ ಇರಬೇಕು, ತುಂಬ ತೆಳುವಾಗಿರಬೇಕು, ಗಟ್ಟಿಯಾಗಿ ಮಾಡಬೇಡಿ. ನೀವು 5 ಮಂತು 6 ಮಂತಲ್ಲೆಲ್ಲ ಕೊಡಬೇಕಾದ್ರೆ ತುಂಬ ತೆಳುವಾಗಿ ಮಾಡ್ಕೊಳ್ಳಿ. ಗಂಜಿ ಥರ ಮಾಡಬೇಕು. ಗಂಜಿ ಥರ ಮಾಡಿ ಸ್ಪೂನಲ್ಲಿ ಕುಡಿಸ್ಬೇಕು. ಕೈಯಲ್ಲಿ ಈ ಥರ ತಿನ್ನಿಸೋದಕ್ಕಿಂತ ಸ್ಪೂನಲ್ಲಿ ಕುಡಿಸ್ಬೇಕು. ಆ ರೀತಿ ಇರಬೇಕು ಗಂಜಿ, ತೆಳುವಾಗಿರಬೇಕು. ಆ ರೀತಿ ಮಾಡಿಕೊಡಿ. ಒಂದು 7 ಮಂತಿಂದ ನೀವು ಸ್ವಲ್ಪ ಸೆಮಿ ಲಿಕ್ವಿಡ್ ಆ ರೀತಿ ಮಾಡ್ಬೋದು. 8 ಮಂತ್ ಪ್ಲಸ್ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿ ಕೈಯಲ್ಲಿ ತೊಗೊಂಡು ತಿನ್ನಿಸೋ ಥರ ಮಾಡಿಕೊಡಿ. ಈಗ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಮೊದಲಿಗೆ ಬಾದಾಮನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮ್ ಒಂದು 3 to 4 ಮಿನಿಟ್ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಪ್ಪಾಗುತ್ತೆ, ಕಲರ್ ಚೇಂಜ್ ಆಗಿದೆ. ಇನ್ನು ಬಾದಾಮ್ ಆದಮೇಲೆ ಗೋಡಂಬಿ ಫ್ರೈ ಮಾಡ್ತಾಯಿದ್ದೀನಿ. ಗೋಡಂಬಿ ಕೂಡ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಪಿಸ್ತಾ ಕೂಡ ಒಂದು 2 ಮಿನಿಟ್ ಫ್ರೈ ಆದರೆ ಇದು ಸಾಕಾಗುತ್ತೆ ಅನಿಸುತ್ತೆ. ನೋಡಿ, ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಇದನ್ನು ಕೂಡ ಫ್ರೈ ಆಗಿದೆ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಯಿತು. ಈಗ ಜೀರಿಗೆ, ಮೆಣಸು, ಮೆಂತ್ಯ ಈ ಮೂರನ್ನು ಕೂಡ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿ ಇದೆ ಅಲ್ವಾ, ಜಸ್ಟ್ 100 ಗ್ರಾಮು ಜೀರಿಗೆ, 50 ಗ್ರಾಮು ಮೆಂತ್ಯ, 50 ಗ್ರಾಮ್ ಮೆಣಸು ಇದೆ. ಈ ಮೂರು ಕೂಡ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು 2 to 3 ಮಿನಿಟ್ ಫ್ರೈ ಮಾಡ್ಕೋಬೇಕು. ಆ ಜೀರಿಗೆ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಸೊ ಆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮೆಣಸು ಹಾಕೋದ್ರಿಂದ ಮಕ್ಕಳಿಗೆ ಶೀತ ಆಗದೆ ಇರುತ್ತೆ ರಾಗಿ ಸರಿ ತಿಂದಾಗ. ಆ್ಯಂಡ್ ಜೀರಿಗೆ ಘಮದಿಂದ ರಾಗಿ ಸರಿ ತಿನ್ನಬೇಕು ಅಂತ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಆ ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಟಮಕ್ ಅಪ್ಸೆಟ್ ಆಗೋದಿಲ್ಲ ಜೀರಿಗೆ ಯೂಸ್ ಮಾಡೋದ್ರಿಂದ. ಈಗ ಕೆಂಪಕ್ಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕೆಂಪಕ್ಕಿ ಸಿಗಲಿಲ್ಲ ಅಂದರೆ ನಾರ್ಮಲ್ ರೇಷನ್ ರೈಸ್ ಸಿಗುತ್ತಲ್ಲ, ಅದನ್ನೇ ಯೂಸ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಕೆಂಪಕ್ಕಿ. ನೀವು ನಾರ್ಮಲ್ ರೈಸ್ನ ಯೂಸ್ ಮಾಡೋದಕ್ಕಿಂತ ಸರಿ ಮಾಡುವಾಗ ಈ ರೀತಿ ಕೆಂಪಕ್ಕಿನೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಒಂದು 3 to 4 ಮಿನಿಟು ಫ್ರೈ ಮಾಡ್ಕೋಬೇಕು. ಈಗ ಹೆಸರು ಬೇಳೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ 3 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ರಾಗಿ ಸರಿ ಹೆಲ್ದಿ ಆಗಿದೆ, ಟೇಸ್ಟಿ ಆಗಿದೆ ಅಂತ 3 ಟೈಮ್ ರಾಗಿ ಸರಿ ಕೊಡಬೇಡಿ ಮಕ್ಕಳಿಗೆ. 3 ಟೈಮು ರಾಗಿ ಸರಿನೇ ಕೊಟ್ಟರೆ ನೀವು 1 ವೀಕ್ ಇದೇ ರೀತಿ ಕೊಟ್ಟರೂ ಕೂಡ ಮಕ್ಕಳಿಗೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಮತ್ತು ಮೋಷನ್ ಪ್ರಾಬ್ಲಮ್ ಆಗುತ್ತೆ. 1 ಟೈಮ್ ರಾಗಿ ಸರಿ ಕೊಟ್ಟರೆ ಇನ್ನೊಂದು ಟೈಮ್ ಫ್ರೂಟ್ ಪ್ಯೂರಿ ಕೊಡಿ, ಮತ್ತು ಇನ್ನೊಂದು ಸರಿಗೆ ಏನಾದರೂ ವೆಜಿಟೇಬಲ್ ಪ್ಯೂರಿ ಕೊಡಿ. ಆ ಥರ ಮಾಡಿ. ಸೇಮ್ ಫುಡ್ ರಿಪಿಟೇಷನ್ ಆಗಬಾರ್ದು. ಸೊ ಒಂದ್ಸರಿ ಫ್ರೂಟು, ಒಂದ್ಸರಿ ವೆಜಿಟೇಬಲ್, ಒಂದ್ಸರಿ ರಾಗಿ ಸರಿ, ಈ ರೀತಿ ಕೊಡ್ತಾ ಬನ್ನಿ. ಈಗ ತೊಗರಿ ಬೇಳೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 3 to 4 ಮಿನಿಟು ಫ್ರೈ ಮಾಡಬೇಕಾಗತ್ತೆ. ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡೋಕ್ಕಿಂತ ಮೊದಲೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಈಗ ಗೋಧಿ ಫ್ರೈ ಮಾಡ್ಕೊಳ್ಳೋಣ. ಗೋಧಿನ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಫ್ರೈ ಮಾಡ್ಕೊಳ್ಳಿ. ಗೋಧಿನ ಒಂದು 4 ಮಿನಿಟ್ ಫ್ರೈ ಮಾಡಬೇಕಾಗತ್ತೆ. ಇದು ಬೇಗನೆ ಫ್ರೈ ಆಗೋದಿಲ್ಲ. 4 ಮಿನಿಟ್ ಆದಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಘಮ ಬರುತ್ತೆ 4 ಮಿನಿಟ್ ಆದಮೇಲೆ, ಆಗ ತೆಗೆದಿಟ್ಕೊಳ್ಳಿ. ಈಗ ಸೋಯಾಬೀನ್ ಕಾಳು ಫ್ರೈ ಮಾಡ್ತಾಯಿದ್ದೀನಿ. ಇದು ಕೂಡ 3 to 4 ಮಿನಿಟ್ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ತೆಗೆದಿಟ್ಕೊಳ್ಳಿ. ಈಗ ಕಡಲೆಬೇಳೆ ಚನಾ ದಾಲ್ ಫ್ರೈ ಮಾಡ್ಕೊಳ್ಳೋಣ. ಇದು 3 to 3 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಕೆಲವರು ಕಡಲೆಬೇಳೆ ಬದಲಿಗೆ ಕಡಲೆ ಕಾಳು ಕೂಡ ಯೂಸ್ ಮಾಡ್ತಾರೆ ರಾಗಿ ಸರಿ ಮಾಡುವಾಗ. ಆದರೆ ಕಡಲೆ ಕಾಳು ಯೂಸ್ ಮಾಡೋದು ಬೇಡ ಅನಿಸುತ್ತೆ. ಯಾಕಂದರೆ ಅದು ಸಿಪ್ಪೆ ತುಂಬ ಮಂದ ಇರುತ್ತೆ, ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ನಾನು ಕಡಲೆ ಕಾಳು ಯೂಸ್ ಮಾಡಿಲ್ಲ, ಕಡಲೆ ಬೇಳೆನೇ ತೊಗೊಂಡಿದ್ದೀನಿ. ಇದನ್ನ 3 ಮಿನಿಟ್ ಫ್ರೈ ಮಾಡಿ ಕಲರ್ ಚೇಂಜ್ ಆದಮೇಲೆ ತೆಗೆದಿಟ್ಕೊಳ್ಳಿ. ಈಗ ಜಾಕಾಯಿ ಮತ್ತು ಬಜೆ ಫ್ರೈ ಮಾಡ್ಕೊಳ್ಳೋಣ. ಜಾಕಾಯಿನ ಈ ರೀತಿ 2-3 ಪೀಸ್ ಮಾಡಿ ಹಾಕ್ಕೊಳ್ಳಿ. ಬಜೆ ಕೂಡ ಮುರಿದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ನೀವು 3 to 4 ಮಿನಿಟು ಫ್ರೈ ಮಾಡ್ಕೋಬೇಕು. ಬಜೆ ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗಾಗಿ ಬಜೆ ಹಾಕ್ಕೊಳ್ತಾ ಇದ್ದೀನಿ. 2 kg ರಾಗಿಗಾದರೆ 2 ಇಂಚು ಬಜೆ ಹಾಕ್ಕೊಳ್ಳಿ. 1 kg ರಾಗಿಗಾದರೆ 1 ಇಂಚು ಸಾಕಾಗುತ್ತೆ. ಮತ್ತು ಜಾಕಾಯಿ ಕೂಡ 1 kg ರಾಗಿಗೆ ಅರ್ಧ ಜಾಕಾಯಿ, ಮತ್ತು ಜಾಕಾಯಿ 1 kg ರಾಗಿಗಾದರೆ
ಅರ್ಧ ಯೂಸ್ ಮಾಡಿ. 2 kg ರಾಗಿ ಇದ್ದರೆ 1 ಜಾಕಾಯಿ ಪೂರ್ತಿಯಾಗಿ ಯೂಸ್ ಮಾಡ್ಬೋದು. ಟೋಟಲು 21 ಐಟಮ್ಸ್ ಕೂಡ ಫ್ರೈ ಮಾಡಿ ಆಗಿದೆ. ಕಡಲೆಪಪ್ಪು ಫ್ರೈ ಮಾಡೋದು ವಿಡಿಯೋ ಕ್ಲಿಪ್ ಒಂದು ಮಿಸ್ ಆಗಿದೆ. ಕಡಲೆಪಪ್ಪುನ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಸೊ ಈಗ ಎಲ್ಲ ಐಟಮ್ಸ್ ಫ್ರೈ ಆಗಿದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಆರೋದಕ್ಕೆ ಬಿಡಿ, ಅಂದರೆ ಕೂಲ್ ಡೌನ್ ಆಗಬೇಕು. ಪೂರ್ತಿ ತಣ್ಣಗಾದಮೇಲೆ ಈಗ ಒಂದೊಂದೇ ಐಟಮ್ಸ್ನ ನಾನು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ನೀವು ಫಸ್ಟ್ ಟೈಮ್ ಸಾಲಿಡ್ ಫುಡ್ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವು ಮಕ್ಕಳಿಗೆ ಅಡ್ಜಸ್ಟ್ ಆಗೋದಿಲ್ಲ, ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ನೀವು ಬರೀ ರಾಗಿ ಸರಿ ಅಲ್ಲ, ಯಾವುದೇ ಫ್ರೂಟ್ಸ್ ಪ್ಯೂರಿ ಕೊಡಿ ಅಥವಾ ಏನೋ ಒಂದು ಗಂಜಿ ಮಾಡಿಕೊಡಿ, ಮಕ್ಕಳಿಗೆ ಬೇಗ ಅಡ್ಜಸ್ಟ್ ಆಗೋದಿಲ್ಲ. 1 ವೀಕ್ ಸ್ವಲ್ಪ ಮೋಷನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಅಥವಾ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು, ಆ ರೀತಿ ಆಗುತ್ತೆ. ಬಟ್ 1 ವೀಕ್ ಆದಮೇಲೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಕಡಿಮೆ ಕ್ವಾಂಟಿಟಿನೇ ಕೊಡ್ತಾ ಬನ್ನಿ. 1 ವಾರದವರೆಗೂ 1 ದಿನಕ್ಕೆ 1 ಸ್ಪೂನ್ ಕೊಟ್ಟರೆ ಸಾಕಾಗುತ್ತೆ. ಅದಾದಮೇಲೆ 1.5 ಸ್ಪೂನ್ 2 ಸ್ಪೂನ್ ಈ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು 1 ಮಂತ್ ಕಂಪ್ಲೀಟ್ ಆದಮೇಲೆ 2 ಟೈಮ್ಸ್ ಕೊಡಬೇಕು. ಇದರಲ್ಲಿ ಬಾದಾಮಿ, ಜಾಕಾಯಿ ಮತ್ತು ಬಜೆ ಈ 3 ಸ್ವಲ್ಪ ಚಚ್ಚಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಮಿಲ್ಲಲ್ಲಿ ಹೀಗೆ ಹಾಕಿದಾಗ ಒಂದೊಂದು ಸರಿ ತರೆಯಾಗಿ ಉಳ್ಕೊಬೋದು. ಈ ದಪ್ಪ ಇರೋ ಪೀಸ್ ಬಾದಾಮಿ, ಬಜೆ ಮತ್ತು ಜಾಕಾಯಿ ಈ 3 ಸ್ವಲ್ಪ ಚಚ್ಚಿ ಹಾಕ್ಕೊಳ್ಳಿ. ಮತ್ತು ಏಲಕ್ಕಿನ ಸಿಪ್ಪೆ ಸುಳಿದ್ಬಿಟ್ಟು ಹಾಕ್ಕೊಳ್ಳಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಆಗಿದೆ ಬೌಲ್ಗೆ. ಈಗ ನೆಕ್ಸ್ಟ್ ಇದನ್ನು ಮಿಲ್ಲಿಗೆ ಕಳಿಸೋಣ. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ರಾಗಿ ಮಿಲ್ಲಲ್ಲೇ ಇದನ್ನು ಹಿಟ್ಟು ಮಾಡಿಸ್ಕೋಬೇಕು. ಕಡಿಮೆ ಇದ್ದರೆ ನೀವು ಒಂದು 1/4 kg ಅರ್ಧ kg ರಾಗಿ ಹಾಕಿ ಸರಿ ಮಾಡ್ಕೊತೀರಾ ಅಂದರೆ ಮಿಕ್ಸಿನಲ್ಲೇ ಬ್ಲೆಂಡ್ ಮಾಡಿಕೊಂಡ್ರೆ ಆಗುತ್ತೆ. ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡಿ ನೀಟಾಗಿ ಜರಡಿ ಇಟ್ಕೊಂಡ್ರೆ ಆಗುತ್ತೆ. ಈಗ ನೋಡಿ ರಾಗಿನೂ ಹಾಕಿದ್ದೀನಿ. ಸೊ ಮಿಲ್ಲಿಗೆ ಕಳ್ಸೋಕ್ಕೆ ರೆಡಿ ಇದೆ. ಇದನ್ನು ಫ್ಲೋರ್ ಮೇಲೆ ಕಳ್ಸೋಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ತುಂಬ ಐಟಮ್ಸ್ ಹಾಕಿದ್ದೀವಲ್ಲ, ಒಂದೇ ಕಡೆ ಉಳ್ಕೊಳ್ಬಾರ್ದು ಅಂತ ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಎಲ್ಲ ಐಟಮ್ಸ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಇದನ್ನು ಬ್ಲೆಂಡ್ ಮಾಡಿಸೋಣ. ಇದನ್ನು ರಾಗಿ ಸರಿ ಅಂತ ಹೇಳಿಬಿಟ್ಟೇ ಸ್ಮೂತ್ ಪೌಡರ್ ಮಾಡಿಸ್ಕೋಬೇಕು. ತುಂಬಾ ಸಣ್ಣಗೆ ಆಗುತ್ತೆ ಪೌಡರು. ನೋಡಿ ತುಂಬ ಸಾಫ್ಟ್ ಇದೆ ಇದು ಪೌಡರು. ಈ ರೀತಿ ಮಾಡಿಸ್ಕೋಬೇಕು. ಇದು ಮಿಲ್ಲಿಂದ ತಂದಮೇಲೆ ಚಾಪೆ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿಬಿಟ್ಟು ಒಣಗೋದಕ್ಕೆ ಬಿಡಿ. ಪೂರ್ತಿ ತಣ್ಣಗಾಗಬೇಕು. ಬಿಸಿ ಇರುತ್ತೆ ಇದು ಫ್ಲೋರ್ ಮಿಲ್ಲಿಂದ ತಂದಾಗ, ಹಾಗೆಯೇ ನೀವು ಸ್ಟೋರ್ ಮಾಡಬಾರ್ದು. ಒಂದು ಕಾಟನ್ ಬಟ್ಟೆ ಹಾಸಿಬಿಟ್ಟು ಅದ್ರ ಮೇಲೆ ಪೂರ್ತಿಯಾಗಿ ಹರಡಬೇಕು. ಈ ರೀತಿ ಹರಡ್ಬಿಟ್ಟು ಒಂದು 1 ಅವರ್ ಅಥವಾ ಹಾಫ್ ಆನ್ ಅವರ್ ಬಿಟ್ರೂ ಸಾಕು, ಪೂರ್ತಿ ಹಿಟ್ಟು ತಣ್ಣಗಾಗಿರುತ್ತೆ. ಇದಾದಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ನಿಮಗೆ 1 ವೀಕ್ ಆಗುವಷ್ಟು ಹೊರಗಡೆ ಇಟ್ಕೊಳ್ಳಿ, ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು. ಉಳಿದಿದ್ದೆಲ್ಲನೂ ಕೂಡ ಪ್ಯಾಕ್ ಮಾಡಿ ಒಂದು 3 ಪ್ಯಾಕ್ ಕವರ್ ಪ್ಯಾಕ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಬೇಕಂದಾಗ 1 ವಾರಕ್ಕಾಗಷ್ಟು ಮಾತ್ರ ಹೊರಗಡೆ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಬಾಕ್ಸಲ್ಲಿ ಇಟ್ಕೊಂಡ್ರೆ ನೀವು ಅಪ್ ಟು 5 ಮಂತ್ವರೆಗೂ ಸ್ಟೋರ್ ಮಾಡ್ಬೋದು. ನೋಡಿ, ಇದು ಹಿಟ್ಟು ತಣ್ಣಗಾದಮೇಲೆ ಸಣ್ಣ ಕಣ್ಣಿನ ಜರಡಿ ಇರುತ್ತಲ್ಲ, ಇದರಲ್ಲಿ ಜರಡಿ ಇಟ್ಕೋಬೇಕು. ನೀವು ಎಷ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತಿರಲ್ಲ ಅಷ್ಟು ಮಾತ್ರ ಜರಡಿ ಹಿಡಿದ್ಬಿಟ್ಟು ಬಾಕ್ಸ್ಗೆ ತುಂಬಿಸಿ ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಉಳಿದಿದ್ದ ಹಿಟ್ಟನ್ನು ಜರಡಿ ಇಡೋದು ಬೇಡ. ತಣ್ಣಗಾದಮೇಲೆ ಹಾಗೆಯೇ ಪ್ಯಾಕ್ ಮಾಡಿ ಎತ್ತಿಡಿ. ನೀವು ಯೂಸ್ ಮಾಡುವಾಗ ಜರಡಿ ಹಿಡಿದ್ಬಿಟ್ಟು ಆಮೇಲೆ 1 ವೀಕ್ ಆಗೋಷ್ಟು ಮಾತ್ರ ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ರಾಗಿ ಸರಿನ ಬರೀ ಚಿಕ್ಕ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರು ಕೂಡ ಗಂಜಿ ಮಾಡಿ ಕುಡಿದ್ರೆ ಹೆಲ್ದಿ ಆಗಿರುತ್ತೆ. ಬಟ್ಟು 1 ಸ್ಪೂನ್ ಪೌಡರ್ ಯೂಸ್ ಮಾಡಿ 1 ಲೋಟ ಗಂಜಿ ಮಾಡ್ಕೊಳ್ಳಿ. ಡೈಲಿ 1 ಗ್ಲಾಸ್ ಗಂಜಿ ಕುಡಿದ್ರೆ ನೀವು ಎನರ್ಜೆಟಿಕ್ ಆ್ಯಂಡ್ ಹೆಲ್ದಿ ಆಗಿರ್ತೀರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.